ಬಂಧನದ ಬೆನ್ನಲ್ಲೇ ದೂತ ಸಮೀರ್ನ ಸುಳ್ಳಿನ ಕಂತೆ ಕೂಡ ಕಳಿಸ್ಕೊಳ್ತು. ಯಾವುದೋ ಕೋಣೆಯಲ್ಲಿ ಕೂತ್ಕೊಂಡು AI ವಿಡಿಯೋ ಮಾಡಿ ಜನರಿಗೆ ಮಂಕುಬೂದಿ ಹಚ್ಚಿದ್ದ. ಈಗ ತಾನೇ ಹೇಳಿದ ಸತ್ಯ ಅಂತ ನಂಬಿಸಿ ಶಿವತಾಂಡವ ಶುರು ಆಗುತ್ತೆ ನೋಡಿ, ಸತ್ಯ ಹೇಗೆ ಹೊರಬರುತ್ತೆ, ಎಲ್ಲದಕ್ಕೂ ಸಾಕ್ಷ್ಯ ಇದೆ ಅಂತ ಪುಂಖಾನುಪುಂಖವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದ. ಸುಳ್ಳಿನ ಹೇಳಿಕೆಗಳು, ಸರಮಾಲೆ, ಅರಮನೆಯನ್ನೇ ಕಟ್ಟಿದ್ದ. ದೂರದಾರನಿಗೆ ಭೀಮಾ ಅಂತ ಕೂಡ ಹೆಸರು ಕೊಟ್ಟಿದ್ದು ಇವನೇ. ಅನನ್ಯ ಭಟ್ ಅನ್ನುವ ನಕಲಿ ಯುವತಿಯನ್ನು ಸೃಷ್ಟಿಸಿದ ಧರ್ಮಸ್ಥಳ ಕ್ಷೇತ್ರಕ್ಕೆ ಭಕ್ತರ ಭಾವನೆಗೆ ಚ್ಯುತಿ ಬರುವಂತೆ ಮಾಡಿದ್ದೇ ಇತ್ತ. ಬೀದಿಗೆ ಬನ್ನಿ, ಹೋರಾಟ ಮಾಡಿ ಅಂತ ಕೂಡ ಕರೆ ಕೊಟ್ಟಿದ್ದ. AI ಕಟ್ಟುಕತೆಗಳ ಅಸಲಿಯತ್ತು ಈಗ ಅನಾವರಣ ಆಗ್ತಾ ಇದೆ. ಈಗ ವಿಚಾರಣೆಗೆ ಬರಬೇಕು, ನೋಟಿಸ್ ಹಾಕಿದ್ದಾರೆ, ಬರ್ತಾರೆ, ಯಾವತ್ತೋ ದಿನ ಬರ್ತಾರೆ, ಬರಲೇಬೇಕು. ಬರದೇ ಇದ್ರೆ ಅಬ್ಸ್ಕಾಂಡರ್ ಆಗ್ತಾರೆ, ಅಬ್ಸ್ಕಾಂಡರ್ ಆದ್ಮೇಲೆ ಅರೆಸ್ಟ್ ಆಗುತ್ತೆ, ಬೇರೆ ಏನೇನೋ ಪ್ರಾಬ್ಲಮ್ ಆಗುತ್ತೆ, ಅದು ಬರಲೇಬೇಕಾಗತ್ತೆ. ಬರ್ತಾರೆ, ಬಿಕಾಸ್ ಜಾಮೀನು ಬೇರೆ ಸಿಕ್ಕಿದೆ, ಹಾಗಾಗಿ ಬರ್ಬೋದು, ಬರದೇ ಇರಲ್ಲ. ಒಂದಿನ ಹಿಂಗಾಗ್ಬೋದು, ಒಂದಿನ ಹಂಗಾಗ್ಬೋದು. ಈಗ ಒಂದು ಕಡೆ ಬುರ್ಡೆ ದಾಸ ಯಾವುದೂ ಇಲ್ಲ ಅಂತ ಅವನು ಬಿಟ್ಟ ರೈಲು, ಇನ್ನೊಂದು ಕಡೆ ಅನನ್ಯ ಭಟ್ ವಿಚಾರದಲ್ಲಿ ಈಕೆ ಬಂದು ಹಿಂಗೆ ಹೇಳಿದ್ರು. ಈಗ ಯಾರಿಗೆ ಕರೆ ಕೊಡೋಣ ಸರ್? ಬಂದು ಹೋರಾಟ ಮಾಡಿ, ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ. ಯಾರಿಗೆ ಕರೆ ಕೊಡೋಣ? ಈಗ ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕಕ್ಕಾಗಲ್ವ? ನೀವು ಧರ್ಮಸ್ಥಳ ಪ್ರವೇಶ ಮಾಡಿದ್ರೆ ಅಥವಾ ಎಲ್ಲರೂ ಓಡಾಡಿದ್ರೆ ಪ್ರೊಟೆಸ್ಟ್ ಮಾಡಿ ಅಂತ ಕರೆ ಕೊಡೋಣ. ಏನು ಕರೆ ಕೊಡಬೇಕು? ಈ ಪ್ರಕರಣದಲ್ಲಿ ನನಗೆ ಅರ್ಥವಾಗದೇ ಇರೋದು, ಒಂದು ಪರ್ಫೆಕ್ಟ್ ಸ್ಪ್ಲಿಟ್ ಆದಂಗಿದೆ ಬಿಟ್ವೀನ್ ಸೋಷಿಯಲ್ ಮೀಡಿಯಾ, ನ್ಯೂಸ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಲ್ಲರೂ ಅಲ್ಲದೆ ಇರ್ಬೋದು ಕೆಲವರು, ಮತ್ತು ನಾರ್ಮಲ್ ಮೇನ್ ಸ್ಟ್ರೀಮ್ ಲೆಗಸಿ ಮೀಡಿಯಾನಲ್ಲಿ. ಅದ್ರ ಮೇಲೆ ಆರೋಪ, ಲೆಗಸಿ ಮೀಡಿಯಾ ಅಂದರೆ ನಮ್ಮಂಥವ್ರು, ನಾವು ಏನೂ ಮಾಡಿಲ್ಲ, ಏನೋ ಆಗೋಗಿದೆ, ಮಾಡಿಬಿಟ್ಟಿದ್ದಾರೆ, ಏನೂ ಮಾಡದೆ ಸುಮ್ಮನಿದ್ರು ಅಟ್ಯಾಕ್ ಮಾಡ್ಕೊಂಡು ಕೂತಿದ್ರು. ಹೌದು, ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ, ಏನು ತಗೊಂಡ್ರಿ, ಈಗೆಲ್ಲ ಕೇಳಿದ್ದು. ನಿಮ್ಮ ಅಪ್ಪನ ಮನೆ, ತಾತನ ಮನೆಯಿಂದ ಬಂದು ನಡೆಸ್ತಾ ಇದ್ದೀನಿ ನಾವು ಟಿವಿನ. ಕಚಡ, ಏನು ತಿಂತೀಯ ನೀನು ಅಂತ ಕೇಳ್ತೀನಿ ನನ್ನ ಎದುರುಗಡೆಗೆ ಬಂದರೆ. ಯಾರಾದ್ರೂ ಬೆವರು ಸುರಿಸಿ ಕಟ್ಟಿದ್ದೀವಿ ಸಂಸ್ಥೆಗಳನ್ನು, ನಿಮ್ಮ ಥರ ಹೇಸಿಗೆ ತಿಂದಿಲ್ಲ ನಾವುಗಳು, ಇಡಿಯಟ್ಗಳಂತದ್ದು. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ, ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಈಗ ಇವರು ಸಾಹೇಬರು ವಿಡಿಯೋ ಮಾಡಿ ಹೇಳಿದ್ದಾರೆ. ಇರ್ಬೋದ್ರಿ, ನಿಜ. ಯಾವುದು ಸರ್ ನಿಜ? ವಿಡಿಯೋಲ್ಲಿ ಬಂದಿರೋದು ಅವನು ಮಾಸ್ಕ್ ಮ್ಯಾನ್ ಹೇಳ್ತಾನೆ, ಗುಂಡಿ ತೋಡಿ ಸತ್ಯ ಹೊರಗೆ ಬಂದ್ಬಿಡುತ್ತೆ. ಇರ್ಬೋದು. ಮಾಸ್ಕ್ ಮ್ಯಾನ್ಗೆ ಅರಿವಿಲ್ಲದ ಇವ್ರಿಗೆ ಅರಿವು ಇರ್ಬೋದಲ್ಲ. ಇವ್ರಿಗೆ ಗೊತ್ತಿರ್ಬೋದು ಎಲ್ಲಿದೆ 100 ಬಾಡಿ ಅಂತ, ಇವ್ರಿಗೆ ಗೊತ್ತಿರ್ಬೋದು ಅನನ್ಯ ಭಟ್ ಎಲ್ಲಿದ್ದಾಳೆ ಅಂತ. ಮತ್ತೆ ಇನ್ನೊಬ್ಬನ್ ಕಳ್ಸೋದ್ ಬದಲು ಖುದ್ದು ಇವರೇ ಬರಬೇಕು. ಬೇಡ ಅಂತ ಬಿಟ್ಟಿದ್ರು, ಈಗ ಅವರೇ ಬರ್ತಾರೆ, ಬಲ ಭೀಮನ್ ಅಂತೆ ಅವರೇ ಬಂದು ಹೇಳ್ಬೋದು. ಈಗ ನಿಮ್ಗೇನು ಗೊತ್ತು? ನಿಜವಾದ ಜೀವಂತ ಸಾಕ್ಷಿಗಳು ಇವರೇ. ಹಾಗಾದ್ರೆ ಇರ್ಬೋದು, ನನಗೆ ಗೊತ್ತಿಲ್ಲ, ಇರಬಹುದು. ಈಗಲೂ ಬೆನಿಫಿಟ್ ಆಫ್ ಡೌಟ್ ಅವ್ರಿಗಿದೆ. ಅವ್ರು ಬಂದು ಅದನ್ನು ಹೇಳಲಿ, ಸತ್ಯ ಹೊರಗೆ ತರಲಿ, ಡೌಟೇ ಇಲ್ಲ. ನಾನು ಈಗಲೂ ಫುಲ್ ಸಪೋರ್ಟ್ ಅಪ್ಪ. ಅಲ್ಲಾಗಿರೋ, ನಿಜವಾಗ್ಲೂ ಆಗಿರಬಹುದಾದ ಯಾವುದಾದ್ರೂ ಒಂದು ರೇಪ್ ಆ್ಯಂಡ್ ಮರ್ಡ್ರು, ಹೆಣ್ಮಗುದೋ ಅಥವಾ ಮರ್ಡ್ರ್ ಯಾರೋ ಗಂಡಸರದೇ ಹಾಕ್ಕೊಳ್ಳಿ ಇದ್ದರೆ, ಅಂದರೆ ಅದನ್ನು ಯಾತಕ್ಕೆ ಮುಚ್ಚಿಡಬೇಕು? ಅವನು ಯಾವನಾರು ಆಗಿರಲಿ ರೀ ಮಾಡಿದವನು, ಯಾಕೆ ಮುಚ್ಚಿಡಬೇಕು? ಫಾರ್ ವಾಟ್? ಫಾರ್ ವಾಟ್? ನನ್ನ ಹತ್ರ ಬಂದು ಕಾಫಿ ಕೊಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ದುಡ್ಡಿನ ವಿಚಾರ ಮಾತಾಡಿದ್ರೆ ಚಪ್ಪಲಿ ಹೊಡಿಸ್ಬಿಟ್ಟು ಹೊಡಿತಾರೆ ಜನ. ಹೇಳಿದ್ದೀನಿ, ಅಯೋಗ್ಯರನ್ನು ತೊಗೊಂಬಂದು ಏನಕ್ಕೆ ಮುಚ್ಚಿಡಬೇಕು? ಆಧಾರವಿಲ್ಲದ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದಿಲ್ಲ. ಈಗ ಬಂದು ಕೊಡಪ್ಪ ಎಕ್ಸ್ಪ್ಲನೇಷನ್ನು ಕೊಡು. ಯಾರು ಬೇಡ ಅಂದರು? 4 ದಿನಗಳ ಕಾಲ ಒಂದು ಹೆಣ್ಣು ಮಗಳನ್ನು ಕಟ್ಟು ಹಾಕೋ, ಕೂಡು ಹಾಕೋ, ಆಕೆಗೆ ಅತ್ಯಾಚಾರ ಮಾಡ್ತಾರೆ. ನಂತರ ಆಕೆ ಬಾಡಿನ ಅವಳ ಗೆಳತಿಯರೋ ಗೆಳೆಯರ ಮುಂದೆ ಎತ್ಕೊಂಡು ಹೋಗ್ತಾರೆ ಅಥವಾ ಎಳ್ಕೊಂಡು ಹೋಗ್ತಾರೆ, ಡ್ಯಾಶ್ ಡ್ಯಾಶ್ ವಾಟ್ ಎವರ್ ಅಂತೆಲ್ಲ ಹೇಳಿದ್ರಲ್ಲಪ್ಪ. ಈಗ ಬೇಕಲ್ಲ, ರೇಪ್ ಹುಡುಗಿಯಾಗಿದ್ದ ಹುಡುಗಿನೂ ಬೇಕು, ಆ ಗೆಳತಿಯರೋ ಗೆಳೆಯರೋ ಬೇಕು. ಯಾಕಂದರೆ ನಿಮ್ಮ ವರ್ಣನೆ ಹೆಚ್ಚು ಕಡಿಮೆ ಪ್ರತ್ಯಕ್ಷದರ್ಶಿ, ನೋಡಿದ ರೀತಿಯಲ್ಲೇ ಹೇಳ್ತಾರೆ. ಈಗ ಹೇಳಿ, ಬಂದು ವಿವರಣೆ ಕೊಡ್ಬೋದು ಅಂದ್ಕೊಂಡಿದ್ದೀನಿ ನಾನು. ವಿಚಾರಣೆಗೆ ಹಾಜರಾದ್ರೆ ಎಕ್ಸಾಕ್ಟ್ ಆಗಲೇಬೇಕು. ಆದರೆ ಏನಿಲ್ಲ, ಅಲ್ಲಿ ಆಗಲೇಬೇಕು. ಎಸ್. ನಾವು ಬಿಜೆಪಿ ನಾಯಕರು ಬಂಧನದ ನಂತರದಲ್ಲಿ ಪ್ರತಿಕ್ರಿಯೆ ಕೊಟ್ಟರು. ಕಾಂಗ್ರೆಸ್ ಕೂಡ ಇದನ್ನು ಸ್ವಾಗತ ಮಾಡಿದೆ. ಕೆಲವರು ಅಂದರೆ ಭಕ್ತಾದಿಗಳು ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಜಯ ಸಿಕ್ತು ಅಂತಿದ್ದಾರೆ. ಆಕ್ಚುಲ್ ಜಯ ಸಿಕ್ತಾ? ಅದರ ಬಗ್ಗೆ ಹೇಳೋಣ. ಮೊದಲಿಗೆ ಏನು ಹೇಳಿದ್ದಾರೆ ಕೇಳಿ. ಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ, ನೋವನ್ನ ಉಂಟು ಮಾಡಿ ಅದನ್ನ ವಾಪಸ್ ತರ್ಕೊಡಕ್ಕೆ ಸಿದ್ದರಾಮಯ್ಯನವ್ರು ಕಳಿಸಿ ಸಾಧ್ಯನಾ? ಒಂದು ಸಣ್ಣ ಯಾರಾದರೂ ಒಬ್ಬ ಇನ್ಸ್ಪೆಕ್ಟರ್ ಹೇಳಿ ಇವನ್ ಕಂಪ್ಲೇಂಟ್ ಕೊಟ್ಟವನಲ್ಲ, ಇವನ್ ಪೂರ್ವಾಪರ ಏನಪ್ಪ ಅಂತ ಹೇಳಿದ್ರೆ ಮುಗ್ದೇ ಹೋಗ್ತಾ ಇತ್ತು.
ಇದರಿಂದ ಅವನ್ ಮೇನ್ ಕಲ್ಪ್ರಿಟ್ಟು ಸಮೀರ್, ಸೂತ್ರಧಾರ ಅವನೇ. ನನಗನ್ಸುತ್ತೆ ಒಂದು 25 ದಿನ ಮುಖ್ಯಮಂತ್ರಿಗೂ ಇಷ್ಟು ಸೆಕ್ಯೂರಿಟಿ ಇಲ್ಲ, ಐ ಸೆಕ್ಯೂರಿಟಿ ಕೊಟ್ರು. ಮತಾಂತರದ ಒಂದು ದೊಡ್ಡ ಷಡ್ಯಂತ್ರ. ಇಲ್ಲ ಅಂದ್ರೆ ಅವನು ಸಮೀರ್ ಸಾಬಿ ಎಲ್ಲಿಂದ ಬರ್ತಾನ? ಅವನಿಗೂ ಧರ್ಮಸ್ಥಳಕ್ಕೆ ಏನು ಸಂಬಂಧ? ಯೂಟ್ಯೂಬರ್ ಸಮೀರಿಗೆ ಕೂಡ ಈ ಒಂದು ಮಾಧ್ಯಮ ನೀಡಲಿಕ್ಕೆ ಬಯಸ್ತೇನೆ. ಕೇವಲ ಯೂಟ್ಯೂಬರ್ ಸಮೀರ್ ಅಲ್ಲಿ ಮಂಗಳೂರಲ್ಲಿ ಬಚಾವಾದ, ಇಲ್ಲಿ ಇರ್ತಿದ್ರೆ ನಮ್ಮ ಬೀಚಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಫುಟ್ಬಾಲ್ ತನಕ ಅವ್ರನ್ನ ಆಡಿಸುವಂಥ ಕೆಲಸ ನಾವು ಮಾಡ್ತಿದ್ದೆ. ಯಾಕಂದರೆ ನಮ್ಮ ಕಾರ್ಯಕರ್ತರು ಇವತ್ತು ಸಿಡಿದು ನಿಂತಿದ್ದು ನಾನು ಹೇಳಿದ ಅಧಿವೇಶನ ಮುಗ್ದ ನಾನು ಬರ್ತೀನಿ, ಒಂದು ಒಳ್ಳೆ ಪ್ಲಾನ್. ಇದು ದೊಡ್ಡ ರೀತಿಯ ಒಂದು ಷಡ್ಯಂತ್ರ ಇದೆ. ಇದರಿಂದ ತುಂಬ ದೊಡ್ಡ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಸಹ ಹೊರಗೆ ಬಂದರೆ ಮಾತ್ರ ಸತ್ಯಾಸತ್ಯ ಹೊರಗೆ ಬಂದಿದೆ ಅಂತ ಅರ್ಥ. ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ. ನಮಗೆ ನ್ಯಾಯದ ಗುಂಡಿಯಲ್ಲಿ ಏನು ತೆಗೆದು ನೋಡಿದಾರೆ ಸರ್, ಯಾವುದ್ರಲ್ಲಿ ಏನು ಧರ್ಮಸ್ಥಳದ ವಿಚಾರದಲ್ಲಿ ಡಿ ಕೆಗೆ ಏನು ಹಿಂಟ್ ಇತ್ತೋ ಗೊತ್ತಿಲ್ಲ, ಬಟ್ ಹಿ ಟುಕ್ ಎ ಸ್ಟ್ಯಾಂಡ್ ಅರ್ಲಿ, ಅಷ್ಟು ಮಾತ್ರ ಹೇಳಬಲ್ಲೆ. ಹೌದು ಯು ಹ್ಯಾವ್ ಟು ಗಿವ್ ದ ಕ್ರೆಡಿಟ್ ವೇರ್ ದೇರ್ ಇಸ್ ಎ ಕ್ರೆಡಿಟ್. ಹೌದು, ಇಲ್ಲ ಅನ್ನೋ ಹಾಗಿಲ್ಲ. ಯಾಕಂದರೆ ಕಾಂಗ್ರೆಸ್ಸಿನಲ್ಲಿ ಒಂದು ಸಮಸ್ಯೆ ಇದೆ. ಹಿಂದೂ ಧರ್ಮ, ಹಿಂದುತ್ವದ ಪರ, ಹಿಂದೂ ನಂಬಿಕೆಯ ಸ್ಥಳಗಳ ಬಗ್ಗೆ ಅಥವಾ ಅದರ ಪ್ರತಿಪಾದಕರ ವಿಚಾರದಲ್ಲಿ ಲವಲೇಶ ಗುಲಗಂಜಿಯಷ್ಟು ಅನುಕಂಪವನ್ನು ತೋರಿಸಿದರೂ ಹೈಕಮಾಂಡಿನ ಕೆಂಗಣ್ಣಿಗೆ ಗುರಿಯಾಗುವ ಅಪಾಯ ಇದೆ. ಸಿದ್ಧಾಂತಕ್ಕೆ ವಿರುದ್ಧ. ಆ ಅಪಾಯದ ಮಧ್ಯೆ ಈ ವ್ಯಕ್ತಿ ಹೌದು, ಡಿವಿಯೇಷನ್ ತಗೊಂಡು ಆಚೆ ಬಂದಿದ್ದು ನನಗೆ ಬಹಳ ಆಶ್ಚರ್ಯ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ್ಯಂಡ್ ಅದನ್ನು ಅವ್ರು ಅರಗಿಸ್ಕೋತಿರೋದಕ್ಕೆ ಅದಕ್ಕೆ ಬಂಡೆ ಇರಬೇಕು. ಆ್ಯಕ್ಚುಲಾಗಿ ಹೌದು, ಅದಕ್ಕೆ ಬಂಡೆ ಇರಬೇಕು. ಈ ಬುದ್ಧಿ ಇರೋದಾದರೆ ಬಂಡೆ ಆಗೇ ಇರಿ. ಹಾಗೆ ಸರಿ. ಹಾಂ, ಎಸ್.